ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡತಿ ಚಿಂತೆ, ಹೆಂಡತಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡನು ಶಿವನ ಚಿಂತೆಯಲ್ಲೊಬ್ಬರನ್ನು ಕಾಣಿರೋ. ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣನು. ಈಗ ಬಡತನಕ್ಕೆ ಉಂಬುವ ಚಿಂತೆ. ಈಗ ಬಡತನ ಅಂದ್ರೆ ಆಹಾರದ ಕೊರತೆ ಮೂಲಕ ಊಟ ಮಾಡೋದು ಹೇಗೆ? ಈಗ ಬಡತನ ಇದ್ದವರಿಗೆ ಊಟ ಮಾಡಲಿಕ್ಕೆ ಹೊತ್ತಿಗೂ ಒಂದು ತುತ್ತು ಸಿಗಲಾರ್ದಂಥವರಿಗೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಊಟ ಮಾಡುವ ಚಿಂತೆ. ಊಟ ಮಾಡಿದರೆ ಉಟ್ಟುಕೊಳ್ಳುವ ಚಿಂತೆ. ಈಗ ಸ್ವಲ್ಪ ಊಟಕ್ಕೆ ಸಿಕ್ತಂದ್ರೆ ಆಮೇಲೆ ಶರೀರಕ್ಕೆ ಉಡುವ ಚಿಂತೆ, ಬಟ್ಟೆ ಹಾಕಿಕೊಳ್ಳುವ ಚಿಂತೆ, ಮತ್ತು ಬಟ್ಟೆ ಹಾಕಿಕೊಂಡ್ರ ಮೇಲೆ ಬಟ್ಟೆ ಧರಿಸಿದ ಚಿಂತೆ, ಆಮೇಲೆ ಹಣ ಗಳಿಸುವ ಚಿಂತೆ, ಉಂಬುವ ಉಡುವ ಚಿಂತೆ ಆದಮೇಲೆ ನಾವು ಈಗ ಇಷ್ಟು ಹಣ ಗಳಿಸ್ಬೇಕು, ಇಷ್ಟು ನಾವು ಜಮಾ ಮಾಡಿಕ್ಬೇಕು, ಇಷ್ಟಿದು ಮಕ್ಕಳಿಗೆ ಆಗಬೇಕು, ಇಷ್ಟು ಹೆಂಡತಿಗೆ ಕೊಡಬೇಕು, ಇಷ್ಟು ಮಗನಿಗೆ ಆಗಬೇಕು ಅಂತ ಉಡುವ ಚಿಂತೆ. ಆಮೇಲೆ ಉಡುವ ಚಿಂತೆ, ಉಣ್ಣುವ ಚಿಂತೆ, ಉಡುವ ಚಿಂತೆ, ಆಮೇಲೆ ಹಣ ಗಳಿಸಿ ಇಡುವ ಚಿಂತೆ, ಆಮೇಲೆ ಹಣವೆಲ್ಲ ಗಳಿಸಿ ಇಟ್ಟ ಮೇಲೆ ಹೆಂಡತಿ ಚಿಂತೆ, ಹೆಂಡತಿ ಆದ ಮೇಲೆ ಮಕ್ಕಳು. ಈಗ ಹೆಂಡತಿ ಆದಮೇಲೆ ಮಕ್ಕಳು ಆಗಲ್ಲ ದಿವಸಕ್ಕೆ, ಆಮೇಲೆ ಹೆಂಡತಿ ಮಾಡ್ಕೊಂಡ್ಮೇಲೆ ಮಕ್ಕಳು ಆಗಲ್ಲ ಹೋದ್ರು ಅದು ಮಕ್ಕಳಾಗಿಲ್ಲ ಅದು ಒಂದು ಚಿಂತೆ. ಆಮೇಲೆ ಮಕ್ಕಳಾದರೆ ಬದುಕು ಹೆಂಗೆ ನಡೆಸ್ಕೊಳ್ಬೇಕು, ಎಷ್ಟು ಜನ ಮಕ್ಕಳರ, ನಾವು ಹ್ಯಾಂಗೆ ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ಬದುಕಿನ ಚಿಂತೆ. ಬದುಕಾದರೆ ಬದುಕಿನ ಚಿಂತೆ, ಬದುಕಾದರೆ ಮರಣದ ಚಿಂತೆ. ಮರಣ ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂಬೋದು ಯಾರಿಗೂ ಗೊತ್ತಾಗಲಾರ್ದು, ಅದು ಮರಣದ ಚಿಂತೆ. ಆಮೇಲೆ ಇಂತಿ ಹಲವು ಹೇ ಗುರುನಾಥ, ಹೇ ಸದ್ಗುರುನಾಥ, ನನಗೆಲ್ಲ ಚಿಂತೆಯೊಳಗೆ ನನಗೆ ಮುಳುಗಿಸಿದಲ್ಲ. ಮರಣದ ಚಿಂತೆ, ಹಲವು ಚಿಂತೆಯಲ್ಲಿಯೇ ನಾನು ಕಾಲ ಕಳೆಯುತ್ತಿದ್ದೇನೆ. ಹೇ ಗುರುದೇವ, ಈ ಚಿಂತೆಗಳೆಲ್ಲವೂ ಬಿಡಿಸಿ ನಿನ್ನ ಪಾದದ, ನಿನ್ನ ಸೇವೆಯ, ನಿನ್ನ ವಾಣಿಯ ಇವೆಲ್ಲವೂ ಇರುವಂಥ ನಾನು ಮಾಡುವಂಥ ಕೆಲಸದ ಎಲ್ಲವೂ ನಿನ್ನ ಚಿಂತೆಯಲ್ಲೇ ಇರುವಂತೆ ಕರುಣಿಸು. ಹಲವು ಚಿಂತೆಯಲ್ಲಿಯೂ ಆದರೆ ಶಿವನನ್ನು ಚಿಂತೆಯಲ್ಲಿ, ಶಿವನಿಗೆ ನೆನೆಸದ ಚಿಂತೆ ಆಗಲಿ, ದೇವರಿಗೆ ನೆನೆಸೋ ಚಿಂತೆ ಆಗಲಿ, ಆಮೇಲೆ ಇನ್ನೊಬ್ಬರಿಗೆ ಇಷ್ಟು ಕೊಡುವ ಚಿಂತೆ ಆಗಲಿ, ದಾನ ಮಾಡುವ ಚಿಂತೆ ಆಗಲಿ. ವೃದ್ಧಾಶ್ರಮ ಎಷ್ಟೋ ಜನ ತೆಗೆದಾರ, ಅದಕ್ಕೊಂದು ಸ್ವಲ್ಪರ ಕೊಡಬೇಕೆಂಬುದು ಯಾರಿಗಾದರೂ ಚಿಂತೆ ಬರ್ತದೆ, ನೆನಪು ಬರ್ತದೆ? ಇಲ್ಲ. ಆದರೆ ನಾವು ಶಿವನಿಗೆ ನೆನೆಸ್ಕೊಳ್ಬೇಕೆಂಬುದು ಅದು ಚಿಂತೆ ಬರ್ತದೇನು? ಇಲ್ಲ. ಇದು ನನ್ನ ಶರೀರ, ಇದು ನನ್ನ ಆತ್ಮ, ಇದಕ್ಕೂ ನಾವು ಏನಾದರೂ ಸಾಧನೆ ಮಾಡಿ ಏನಾದರೂ ಸಾರ್ಥಕ ಮಾಡಿಕೊಳ್ಳಬೇಕೆಂಬುದು ಯಾವುದರ ಚಿಂತೆ ಬರ್ತದ? ಇಲ್ಲ, ಚಿಂತೆ ಬರುವುದಿಲ್ಲ. ಶಿವನ ಚಿಂತೆಯಲ್ಲಿ ಒಬ್ಬರನ್ನು ಕಾಣಿರೆ. ಯಾರ ಶಿವನ ಚಿಂತೆ ಮಾಡ್ತಾರೇನು? ಯಾರ ದೇವರ ಚಿಂತೆ ಮಾಡ್ತಾರೇನು? ಯಾರ ಬಡವರ ಚಿಂತೆ ಮಾಡ್ತಾರೇನು? ಯಾರೂ ಮಾಡಲ್ರು. ಶಿವನನ್ನು ಕಾಣೆನೆಂದಾತ. ನಾನು ಶಿವನಿಗಾಗಿ ನಾನು ಶಿವನನ್ನು ಕಾಣಬೇಕು, ನಾನು ದೇವರನ್ನು ನೋಡಬೇಕು, ನಾನು ದೇವರನ್ನು ನೆನೆಯಬೇಕು, ನಾನು ದೇವರಲ್ಲದೆ ನಾನು
ಒಂದು ಘಳಿಗೆಯು ನಾಮಸ್ಮರಣೆ ಮಾಡಲಾರದೆ ಇರಲಾರೆನು ಎಂದು ಅಂಬಿಗರ ಚೌಡಯ್ಯನವರು ನಿಜ ಶರಣರು ಅಂಬಿಗರ ಚೌಡಯ್ಯನವರು ಹೇಳಿದ್ದಾರೆ.